ಆಕೆಯು ಸಂಸೋನನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ನಿದ್ರೆ ಹತ್ತಿದಾಗ ಒಬ್ಬ ಮನುಷ್ಯನಿಂದ ಅವನ ತಲೆಯ 7 ಜಡೆಗಳನ್ನ ಬೋಳಿಸಿ ಅವನನ್ನು ದುರ್ಬಲಪಡಿಸಿದಳೆಂಬುದಾಗಿ ನ್ಯಾಯಸ್ಥಾಪಕರು 16:19 ಓದುತ್ತೇವೆ. ನಿದ್ರೆ, ಮಿತಿಮೀರಿದ ನಿದ್ರೆ, ಅದು ಒಂದು ಶಾಪ, ದೊಡ್ಡ ಕೇಡು. ಇಸ್ರಾಯೇಲಿನ ದೊಡ್ಡ ನ್ಯಾಯಾಧಿಪತಿಯಾದ ಸಂಸೋನನ ಸೋಲಿಗೆ ಅವನ ಸುಖಭೋಗವಾದ ನಿದ್ರೆಯು ಒಂದು ಮುಖ್ಯವಾದ ಕಾರಣ. ದೆಲೀಲಾಳ ಮನೆಗೆ ಹೋಗಿ ನಿದ್ರಿಸುವಂತಹ ಈ ನ್ಯಾಯಾಧಿಪತಿಯನ್ನ ನೋಡಿರಿ. ಆ ಮನೆ ಫಿಲಿಷ್ಟಿಯರ ದೇಶದಲ್ಲಿ ಇರುತ್ತದೆ. ಫಿಲಿಷ್ಟಿಯರು ಇಸ್ರಾಯೇಲ್ಯರನ್ನು ಕಠಿಣವಾಗಿ ವಿರೋಧಿಸಿದರು. ಯಾವಾಗ ಇಸ್ರಾಯೇಲ್ಯರನ್ನು ನುಂಗೋಣ ಎಂಬುದಾಗಿ ಕಾಯುತ್ತಿದ್ದರು. ಅಂತಹ ಕಟುಕರ ದೇಶದಲ್ಲಿ ನಿದ್ರಿಸುತ್ತಿರುವ ಸಂಸೋನನನ್ನು ನೋಡಿರಿ. ದೆಲೀಲಾಳೆಂಬ ವೇಶ್ಯೆಯ ತೊಡೆಯ ಮೇಲೆ ತನ್ನ ತಲೆಯನ್ನು ಸುಖಭೋಗವಾಗಿ ಇಟ್ಟನು. ಆಕೆಯು ಅವನಿಗೆ ಲಾಲಿ ಹಾಡಲು ಆ ಧ್ವನಿಯಲ್ಲೂ ಹಾಡಿನಲ್ಲೂ ಅವನು ಹಾಗೆಯೇ ಸುಖವಾಗಿ ನಿದ್ರೆ ಹೋದನು. ಅವಳ ಸೌಂದರ್ಯವನ್ನು ಸವಿಯುತ್ತಾ ಹಾಗೆಯೇ ಅವನ ಕಣ್ಣುಗಳು ಮೆಲ್ಲನೆ ಮುಚ್ಚಿದವು. ಇನ್ನು ಮುಂದೆ ಆ ಕಣ್ಣುಗಳು ಯಾವುದನ್ನು ನೋಡಲಾಗದ ಹಾಗೆ ಕೇಳಲ್ಪಡುವುದು ಎಂಬುದನ್ನು ಅವನಿಂದ ಆಲೋಚಿಸಲು ಸಾಧ್ಯವಾಗಲಿಲ್ಲ. ಆಪತ್ತನ್ನು ಅರಿಯದೆ ಆತನು ನಿದ್ರೆಯಲ್ಲಿ ಹಾದು ಹೋದನು. ಎಷ್ಟು ಪರಿತಾಪ! ಜವಾಬ್ದಾರಿ ಇಲ್ಲದ ನಿದ್ರೆಯ ಕಾರಣದಿಂದ ಬಂದ ಕೇಡನ್ನು ನೋಡಿದಿರೋ? ಸಂಸೋನ ಸ್ಥಿತಿಯು ಇದೇ ಆಗಿದೆ. ಅವನ ಸುತ್ತಲೂ ಶತ್ರುಗಳು ಇದ್ದಾರೆ, ಆದರೆ ಅವನಿಗೋ ಗಾಢ ನಿದ್ರೆ. ಕರ್ತನಿಗಾಗಿ ಪರಾಕ್ರಮಶಾಲಿಯಾಗಲು ಕರೆಯಲ್ಪಟ್ಟವನು ನಿದ್ರೆಯ ಮತ್ತಿನಲ್ಲಿದ್ದಾನೆ. ಇಸ್ರಾಯೇಲ್ ಜನರು ತಮಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವನೆಂಬುದಾಗಿ ಎದುರು ನೋಡಿದರು, ಆದರೆ ಅವನು ಅದನ್ನು ಕುರಿತು ಯೋಚಿಸದೆ ಸುಖಭೋಗವಾಗಿ ನಿದ್ರೆ ಮಾಡುತ್ತಿದ್ದನು. ನಿದ್ರಿಸುವ ಕ್ರೈಸ್ತನು ಅನೇಕರಿಗೆ ಅಡ್ಡಿಯಾಗಿರುತ್ತಾನೆ. ಲೋಕದ ಮತ್ತಿನಲ್ಲಿ ನಿದ್ರಿಸುವವನಿಗೆ ಅಯ್ಯೋ! ಲೋಕದ ಕೀರ್ತಿ ಖ್ಯಾತಿ ಎಂದು ಅದರಲ್ಲಿ ಮುಳುಗಿ ಹೋಗಿ ಆತ್ಮಿಕ ನಿದ್ರೆಯಲ್ಲಿ ನಿದ್ರಿಸುವವರ ಗತಿ ಏನು? ದೈವ ಜನರೇ, ನಿಮ್ಮ ಜವಾಬ್ದಾರಿಕೆ ಇಲ್ಲದ ನಿದ್ರೆ ದೇವರ ಶಕ್ತಿಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ನಿನ್ನ ದರ್ಶನವನ್ನು, ನಿನ್ನ ಕರೆಯುವಿಕೆಯನ್ನು ನಾಶ ಮಾಡುತ್ತದೆ. ಸಂಸೋನನೇ, ಇದು ನಿದ್ರಿಸುವ ವೇಳೆಯಲ್ಲ, ನಿದ್ರಿಸುವ ಸ್ಥಳವೂ ಅಲ್ಲ. ನೀನು ಕರ್ತನಿಗಾಗಿ ಮಾಡಬೇಕಾದ ಕೆಲಸಗಳು ಸಾವಿರಾರು ಇರಬೇಕಾದರೆ ಇದು ನಿದ್ರಿಸುವ ಸಮಯವೋ? ಅಂಧಕಾರ ಶಕ್ತಿಗಳು ಬಲಗೊಳ್ಳುತ್ತಿರುವಂಥ ಒಂದು ಸಮಯದಲ್ಲಿ ಇದನ್ನು ಅರಿಯದೆ ನಿದ್ರಿಸುತ್ತಿರುವುದು ಎಷ್ಟು ಸರಿ? ಕರ್ತನಿಗಾಗಿ ಸಾಯಬೇಕಾದರೂ ನಿಲ್ಲುತ್ತೇನೆ ಎಂಬುದಾಗಿ ಹೇಳಿದಂತಹ ಪೇತ್ರನು ಸಹ ಈ ನಿದ್ರೆಯಿಂದಲೇ ಬಲಹೀನನಾಗಿ ಹೋದನು. ಕ್ರಿಸ್ತನನ್ನು ಶಿಲೆಬೆಗೆ ಹಾಕುವಂತಹ ಹೊತ್ತಿನಲ್ಲಿ ಆತನು ಚಳಿ ಕಾಯಿಸಿಕೊಳ್ಳುತ್ತಾ ಕುಳಿತಿದ್ದಾನೆ. ಪೇತ್ರನೇ, ಚಳಿ ಕಾಯಿಸುವಂತಹ ವೇಳೆ ಇದಲ್ಲ. ನೀನು ಯಾರೊಂದಿಗೆ ಚಳಿ ಕಾಯಿಸಿಕೊಳ್ಳುತ್ತಿರುವೆ? ಕ್ರಿಸ್ತನನ್ನು ಶಿಲುಬೆಯಲ್ಲಿ ಜಡಿಯಲು ಬಂದವರೊಂದಿಗೆ ನೀನು ಚಳಿ ಕಾಯಿಸುತ್ತಿರುವೆಯಾ? ಕ್ರಿಸ್ತನು ಬಾಧೆ ಪಡುತ್ತಿರುವಾಗ ನೀನು ಚಳಿ ಕಾಯಿಸುತ್ತಿರುವುದು ಸರಿಯೇ? ಪ್ರಿಯ ಶಿಷ್ಯರೇ, ನಿಮಗೇಕೆ ಈ ಗಾಢ ನಿದ್ರೆ? ಯೇಸು ಗೆತ್ಸೇಮನೆ ತೋಟದಲ್ಲಿ ಮಾತಿಲ್ಲದ ನರಳಾಟದಿಂದ ಪ್ರಾರ್ಥಿಸುತ್ತಿದ್ದಾನಲ್ಲವೇ? ಆತನು ರಕ್ತ ಬೆವರನ್ನು ಸುರಿಸಿ ವಿಜ್ಞಾಪಿಸಿಕೊಂಡಿರುವಾಗ ಆತನ ಆತ್ಮ ಭಾರದಲ್ಲಿ ನೀವು ಪಾಲು ತೆಗೆದುಕೊಳ್ಳದೆ ನಿದ್ರಿಸುತ್ತಿರುವುದು ನ್ಯಾಯವೇ? ಒಂದು ವೇಳೆ ದೇವರಾತ್ಮನು ಒಂದು ಸಂಸೋನನನ್ನು ನೋಡಿ, ಸಂಸೋನನೇ, ದೆಲೀಲಾಳ ತೊಡೆಯ ಮೇಲೆ ಮಲಗಿರುವವನೇ, ಇಲ್ಲೇನು ಮಾಡುತ್ತಿರುವೆ ಎಂಬುದಾಗಿ ಕೇಳಿರಬಹುದಲ್ಲವೇ? ದೈವ ಮಗುವೆ, ಇಂದು ನಿನ್ನ ನಿದ್ರೆಯನ್ನು ಬಿಟ್ಟು ಏಳುವೆಯಾ? ಇಂದು ನಿದ್ರಿಸುತ್ತಿರುವಂತಹ ಅನೇಕ ಕ್ರೈಸ್ತರು ತಮ್ಮ ನಿದ್ರೆಯು ನ್ಯಾಯವಾದದೆಂಬುದಾಗಿ ಹೇಳಿ ಆತ್ಮನು ಆಸಕ್ತಿಯುಳ್ಳದ್ದೇ, ಆದರೆ ಈ ದೇಹವು ಬಲಹೀನವಾದದ್ದು ಎಂಬುದಾಗಿ ಕುಂಟು ನೆಪವನ್ನು ಹೇಳಿಕೊಳ್ಳುತ್ತಿದ್ದಾರೆ. ಅಂದು ಸಂಸೋನನ ಕಣ್ಣುಗಳು ಕೀಳಲ್ಪಟ್ಟಾಗಲೇ ನಿದ್ರೆ ಬಹುಮಾನ ಏನೆಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಾಯಿತು. ಅಪೊಸ್ತಲ ಪೌಲನು ದೈವ ಜನರಿಗೆ ಕಣ್ಣೀರಿನೊಂದಿಗೆ ಆಲೋಚನೆಯನ್ನು ಕೊಡುತ್ತಾನೆ. ನಿದ್ರೆ ಮಾಡುವವರು ರಾತ್ರಿಯಲ್ಲಿ ನಿದ್ರೆ ಮಾಡುತ್ತಾರೆ, ಅಮಲೇರುವವರು ರಾತ್ರಿಯಲ್ಲಿ ಅಮಲೇರುತ್ತಾರೆ. ಆದ ಕಾರಣ ನಾವು ಇತರರ ಹಾಗೆ ನಿದ್ರೆ ಮಾಡದೆ ಎಚ್ಚರವಾಗಿರೋಣ ಎಂಬುದಾಗಿ ಹೇಳುತ್ತಾನೆ. ಅತಿ ಭೋಜನದ ಮದಡಿನಿಂದ ನಿದ್ರಾಸಕ್ತಿಯಿಂದ ನಿಮ್ಮ ಕಣ್ಣುಗಳು ಭಾರವಾಗಿರುವಾಗ ಆ ದಿನವು ಪಕ್ಕನೆ ನಿಮ್ಮ ಮೇಲೆ ಉರುಳಿನಂತೆ ಬರುತ್ತದೆ ಎಂಬುದಾಗಿ ಕರ್ತನು ತನ್ನ ಬರುವಿಕೆ ಕುರಿತಾಗಿ ಎಚ್ಚರಿಸುತ್ತಾನೆ. ಆತ್ಮ ಭಾರವಿಲ್ಲದಂತಹ ಕ್ರೈಸ್ತನು ಹೆಚ್ಚಾಗಿ ನಿದ್ರೆ ಮಾಡುವನಾಗಿರುತ್ತಾನೆ. ನಿದ್ರಾವಸ್ಥೆಯಲ್ಲಿಯೇ ಅನೇಕರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ. ದೈವ ಮಗುವೆ, ಹಿಂದೆ ಎಚ್ಚರಗೊಳ್ಳು. ಮುಂದೆ ಓದುವಾಗ ಯೆಹೋವನು ನನ್ನನ್ನು ಬಿಟ್ಟು ಹೋಗಿದ್ದಾನೆ ಎಂಬುದು ಅವನಿಗೆ ತಿಳಿಯದೆ ಮುಂಚಿನಂತೆ ಈಗಲೂ ಕೊಸರಿಕೊಂಡು ಹೋಗೇನು ಎಂಬುದಾಗಿ ಅಂದುಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ಒಂದು ಸಮರ್ಪಿಸಲ್ಪಟ್ಟಂಥ ಜೀವಿತವು ಕ್ರೈಸ್ತ ಜೀವನದ ಬಹಳ ಮುಖ್ಯವಾದ ಕಾರ್ಯವಾಗಿದೆ. ಯಾರೆಲ್ಲ ತಮ್ಮನ್ನು ಕರ್ತನಿಗೆಂದು ಸಮರ್ಪಿಸಿಕೊಳ್ಳುವರೋ ಕರ್ತನು ಅವರ ಮೇಲೆ ವಿಶೇಷವಾದ ಉದ್ದೇಶವನ್ನ, ಕೃಪೆಯನ್ನು ಇಟ್ಟಿರುತ್ತಾನೆ. ಸಮರ್ಪಣೆ ಪ್ರತಿಷ್ಠೆಯನ್ನು ನಷ್ಟಪಡಿಸಿಕೊಳ್ಳುವಾಗ ಕರ್ತನು ಅವನನ್ನು ಬಿಟ್ಟು ಅಗಲುತ್ತಾನೆ. ಸಂಸೋನನು ಕರ್ತನಿಗೆಂಬುದಾಗಿ ಪ್ರತಿಷ್ಠೆ ಮಾಡಲ್ಪಟ್ಟವನು. ಅವನು ಜನಿಸುವುದಕ್ಕಿಂತ ಮುಂಚೆಯೇ ಕರ್ತನು ಅವನನ್ನು ಕುರಿತಾಗಿ ಒಂದು ದೊಡ್ಡ ಉದ್ದೇಶವನ್ನಿಟ್ಟಿದ್ದನು. ಸತ್ಯವೇದದಲ್ಲಿ ಯಾಜಕರನ್ನು ಕರ್ತನಿಗಾಗಿ ಪ್ರತಿಷ್ಠೆ ಮಾಡಿದರು. ಆಲಯವನ್ನು ಕಟ್ಟುವಾಗ ಅದನ್ನು ಕರ್ತನಿಗೆಂಬುದಾಗಿ ಪ್ರತಿಷ್ಠೆ ಮಾಡಿದರು. ಹಾಗೆಯೇ ಸಂಸೋನನಿಗೆ ದ್ರಾಕ್ಷಿಯ ಬಳ್ಳಿಯಲ್ಲಿ ಕಾಣುವ ಯಾವುದನ್ನು ತಿನ್ನಲೂ ಬಾರದು, ಕುಡಿಯಲೂ ಬಾರದು.
ಅವನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದೆಂಬುದಾಗಿ ಪ್ರತಿಷ್ಠೆ ಮಾಡಲಾಗಿತ್ತು. ಸಂಸೋನನ ಜೀವಿತವನ್ನು ಸಂಪೂರ್ಣವಾಗಿ ಓದಿ ನೋಡಿರಿ. ಅವನು ಅನ್ಯ ದೇಶದಲ್ಲಿ ಇದ್ದಾಗಲೂ ಸಹ ಕರ್ತನು ಅವನನ್ನು ಬಿಟ್ಟು ಅಗಲಲಿಲ್ಲ. ಆದರೆ ಅವನು ಯಾವಾಗ ತನ್ನ ಪ್ರತಿಷ್ಠೆಯನ್ನು ಮುರಿದನೋ, ಯಾವಾಗ ಅವನ ತಲೆಯ ಕೂದಲು ಕ್ಷೌರ ಮಾಡಲ್ಪಟ್ಟಿತೋ, ಆಗಲೇ ಕರ್ತನು ಅವನನ್ನು ಸಂಪೂರ್ಣವಾಗಿ ಬಿಟ್ಟು ಅಗಲಿದನು. ಆಗಲೇ ಅವನು ಶತ್ರುಗಳ ಕೈಗಳಲ್ಲಿ ಸಿಕ್ಕಿಬಿದ್ದನು. ಇಂದು ಅನೇಕ ಕ್ರೈಸ್ತರು ಆರಂಭ ಕಾಲದಲ್ಲಿ ಕ್ರಿಸ್ತನೊಂದಿಗೆ ಮಾಡಿಕೊಂಡಂಥ ಸಮರ್ಪಣೆಯಲ್ಲಿ ಸ್ಥಿರವಾಗಿ ಕಡೆಯವರೆಗೂ ನಿಲ್ಲುವುದೇ ಇಲ್ಲ. ಯಾವ ವೇಳೆಯಲ್ಲಿ ನಿನ್ನ ಪ್ರತಿಷ್ಠೆಯನ್ನು ಮುರಿಯುತ್ತೀಯೋ, ಯಾವ ವೇಳೆಯಲ್ಲಿ ಪ್ರತಿಷ್ಠೆಯನ್ನು ಮೀರಿ ಪಾಪವನ್ನು ಮಾಡುತ್ತೀಯೋ, ಅದೇ ವೇಳೆಯಲ್ಲಿ ಕರ್ತನು ನಿನ್ನನ್ನು ಬಿಟ್ಟು ಅಗಲುವುದರಿಂದ ಶತ್ರು ನಿನ್ನನ್ನು ಸುಲಭವಾಗಿ ಜಯಿಸಲು ಕಾರಣವಾಗುತ್ತದೆ. ಇವನು ತನ್ನ ಸಮರ್ಪಣೆಯನ್ನು ಮುರಿದಾಗ ಕರ್ತನು ಅವನನ್ನು ಬಿಟ್ಟು ಅಗಲಿದನು. ಅವನ ಕಣ್ಣುಗಳು ಕುರುಡಾದವು. ಕರ್ತನ ನಾಮ ಹೀಯಾಳಿಸಲ್ಪಟ್ಟಿತು. ಅವನು ಒಬ್ಬ ಪರಿಹಾಸ್ಯದ ವಸ್ತುವಾದನು. ಫಿಲಿಷ್ಟಿಯರಿಗೆ ದಾಸನಾಗಿ ಅವರ ಸೇವೆಯನ್ನು ಮಾಡಬೇಕಾಯಿತು. ಪ್ರತಿಷ್ಠೆಯನ್ನು ಕಳೆದುಕೊಂಡಂತವರ ಮೇಲೆ ಕೃಪೆಯು ತೆಗೆಯಲ್ಪಡುತ್ತದೆ. ಮಾರ್ಗ ನಡೆಸುವಂತಹ ಅಗ್ನಿಸ್ತಂಭ ನಿಂತು ಬಿಡುತ್ತದೆ. ಆತ್ಮೀಕವಾದ ದರ್ಶನಗಳು, ಪ್ರಕಟಣೆಗಳು ನಿಂತು ಹೋಗಿ ಕಣ್ಣು ಕುರುಡಾಗುತ್ತದೆ. ಇತರರ ಮುಂದೆ ಅವಮಾನಕ್ಕೆ ಗುರಿಯಾಗಿ ತಲೆ ತಗ್ಗಿಸಬೇಕಾಗುತ್ತದೆ. ಕೊನೆಯಲ್ಲಿ ಪಾಪಕ್ಕೆ ಸಂಪೂರ್ಣವಾಗಿ ದಾಸರಾಗಿ ಆತ್ಮ ನಷ್ಟ ಹೊಂದುತ್ತದೆ. ದೈವ ಮಗುವೆ, ನಿನ್ನ ಸಮರ್ಪಣೆಯ ಕುರಿತಾಗಿ, ಪ್ರತಿಷ್ಠೆಯ ಕುರಿತಾಗಿ ಎಚ್ಚರಿಕೆಯುಳ್ಳವನಾಗಿರು. ಆಗ ಕರ್ತನು ನಿನಗೆ ಕೃಪೆ ನೀಡುವನು. ಇದಲ್ಲದೆ ಇನ್ನೊಂದು ಮುಖ್ಯವಾದ ಕಾರಣ, ತನ್ನ ಮನಸ್ಸನ್ನು ಬಿಚ್ಚಿ ತನ್ನ ಹೃದಯದಲ್ಲಿ ಇದ್ದದ್ದೆಲ್ಲವನ್ನು, ಕರ್ತನು ತಿಳಿಸಿರುವಂಥ ರಹಸ್ಯಗಳೆಲ್ಲವನ್ನು ವೇಶ್ಯೆಯಾದ ದಲೀಲಾಳ ಬಳಿ ಎಲ್ಲವನ್ನ ಹೇಳಿಬಿಟ್ಟನು. ಇಂದಿನ ಯೌವನಸ್ಥರಿಗೂ ಸಹ ತಾವು ಪಳಗಿದ ಹುಡುಗರ ಅಥವಾ ಹುಡುಗಿಯರ ಹತ್ತಿರ ಎಲ್ಲವನ್ನ ಹೇಳಿಕೊಳ್ಳುವುದರಲ್ಲಿ ತುಂಬ ಆಸಕ್ತಿ. ಆದರೆ ಅವರು ಅದನ್ನು ಕರ್ತನ ಬಳಿಯಲ್ಲಿಯೋ, ಆತ್ಮಿಕ ಸಲಹೆಗಾರ ಬಳಿಯಲ್ಲಿಯೋ, ತಂದೆ ತಾಯಿಗಳ ಬಳಿಯಲ್ಲಿಯೋ ಅದನ್ನು ತಿಳಿಸುವುದೇ ಇಲ್ಲ. ಇವನು ದಲೀಲಾಳ ಹತ್ತಿರ ತನ್ನ ಮನಸ್ಸು ಬಿಚ್ಚಿ ಮಾತನಾಡಿದನು. ಕರ್ತನು ನೀಡಿದ ದೊಡ್ಡ ರಹಸ್ಯವನ್ನು ತುಂಬ ಸಾಧಾರಣವಾಗಿ ಅವಳ ಬಳಿ ತಿಳಿಸಿದನು. ಇದರಿಂದ ಅವನ ತಲೆಯು ಬೋಳಿಸಲ್ಪಟ್ಟಿತು, ಅವನ ಕಣ್ಣುಗಳು ಕೀಳಲ್ಪಟ್ಟಿತು. ತನ್ನ ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನ ಎಂಬುದಾಗಿ ಜ್ಞಾನೋಕ್ತಿ ಪುಸ್ತಕ ತಿಳಿಸುತ್ತದೆ. ಇಂದು ನಿನ್ನ ಕುರಿತಾಗಿ ನೀನು ಎಚ್ಚರಿಕೆಯುಳ್ಳವನಾಗಿರುವೆಯೋ? ಎಲ್ಲ ವಿಷಯಗಳಲ್ಲಿ ಸಂಸೋನನ ಜೀವಿತ ಇಂದಿನ ಕ್ರೈಸ್ತರಿಗೆ ಬಹುದೊಡ್ಡ ಎಚ್ಚರಿಕೆಯನ್ನು ಕೊಡುವಂಥದ್ದಾಗಿದೆ. ದೈವ ಮಗುವೆ, ನೀನು ಎಚ್ಚರಗೊಳ್ಳು.